ಉತ್ತರ 5. ಪ್ರವೃತ್ತಿ ಭೇದೆ ಪ್ರಯೋಜಕಂ ಚಿತ್ತಮೇಕೆ ಮನೇಕೇಶಾಂ. ಪದಗಳ ವಿಭಾಗ. ಪ್ರವೃತ್ತಿ ಭೇದೆ ಪ್ರಯೋಜಕಂ ಚಿತ್ತಂ ಏಕಂ ಅನೇಕೇಶಾಂ. ಪದಗಳ ಅರ್ಥ. ಪ್ರವೃತ್ತಿ ಎಂದರೆ ಪ್ರಯೋಜನಕ್ಕಾಗಿ ಮಾಡುವಂತಹ ವೃತ್ತಿಗಳು. ಭೇದ ಎಂದರೆ ಅವುಗಳಲ್ಲಿರುವಂತಹ ವ್ಯತ್ಯಾಸ. ಪ್ರಯೋಜಕಂ ಅಂದರೆ ಉಪಯೋಗವಾಗುವಂಥದ್ದು. ಚಿತ್ತಂ ಅಂದರೆ ಅಂತಃಕರಣ ಚತುಷ್ಟಯ. ಏಕೆ ಅಂದರೆ ಒಂದು. ಅನೇಕೇಶಾಂ ಅಂದರೆ ಬಹುವಿಧವಾಗಿರುವ. ಭಾವಾರ್ಥ. ಇಲ್ಲಿ ಯೋಗಿ ಶ್ರೇಷ್ಠನು ಅವನ ಉಪಯೋಗಕ್ಕಾಗಿ ಮಾಡುವ ವೃತ್ತಿಗಳಿಗೆ ತಕ್ಕಂತೆ ಅವನ ಪ್ರವೃತ್ತಿಗಳಿರುತ್ತವೆ, ಅದರಲ್ಲಿ ವ್ಯತ್ಯಾಸಗಳು ಇರುತ್ತವೆ. ಇಲ್ಲಿ ಬ್ರಹ್ಮಾಂಡದ ಚಿತ್ತವು ಒಂದೇ ಆಗಿರುತ್ತದೆ. ಆದರೆ ಅದನ್ನು ತಲುಪಬೇಕಾದರೆ ಯೋಗಿ ಶ್ರೇಷ್ಠನಿಗೆ ದೈವೀಕರಣ ಮಾಡಿಕೊಳ್ಳಬೇಕಾದರೆ ಅನೇಕ ಸ್ತರಗಳನ್ನು ಅವನು ಭೇದಿಸಬೇಕಾಗುತ್ತದೆ. ಅದನ್ನೆಲ್ಲ ಅವನು ಉದಾತ್ತತೆಗೆ ತರಬೇಕಾಗುತ್ತದೆ. ಈ ರೀತಿ ವಿಧ ವಿಧವಾದಂತಹ ಪ್ರವೃತ್ತಿಗಳನ್ನು ದೈವೀಕರಣ ಮಾಡಿಕೊಂಡು ಒಂದೇ ಚಿತ್ತದಲ್ಲಿರುವಂತಹ ಬ್ರಹ್ಮಾಂಡವನ್ನು ತಲುಪಬೇಕಾದರೆ ಅವನಿಗೆ ಅನೇಕ ಸ್ತರಗಳನ್ನು ದಾಟಬೇಕಾಗುತ್ತದೆ ಎಂಬುದು ಈ ಸೂತ್ರದ ಅರ್ಥವಾಗಿದೆ. 6. ತತ್ರ ಧ್ಯಾನಜ ಮನಾಶಯಂ. ಪದಗಳ ವಿಭಾಗ. ತತ್ರ ಧ್ಯಾನಜ ಅನಾಶಯಂ. ತತ್ರ ಅಂದರೆ ಅಲ್ಲಿ, ಅಂದರೆ ಪ್ರಜ್ಞಾಸ್ತರದಲ್ಲಿ ಚಿತ್ತ ನಿರ್ಮಾಣವು ದೈವೀಕರಣವಾದಾಗ. ಧ್ಯಾನ ಅಂದರೆ ಸಮಾಧಿಯ ಆಳದಲ್ಲಿ. ಜ ಅಂದರೆ ಹುಟ್ಟಿರುವಂಥದ್ದು. ಅನಾಶಯಂ ಅಂದರೆ ಆಶಯ ಇಲ್ಲದೆ ಇರುವಂಥದ್ದು. ಭಾವಾರ್ಥ. ಯೋಗಿ ಶ್ರೇಷ್ಠನಿಗೆ ಅವನ ಪ್ರಜ್ಞಾಸ್ತರದಲ್ಲಿ ಚಿತ್ತ ನಿರ್ಮಾಣವು ಉಂಟಾದಾಗ ಅವನಲ್ಲಿರುವಂತಹ ಚಿತ್ತವು ದೈವೀಕರಣವಾಗುತ್ತದೆ. ಆ ಸಮಯದಲ್ಲಿ ಧ್ಯಾನದ ಆಳದಲ್ಲಿ ಹುಟ್ಟಿದಂತಹ ಚಿತ್ತವು ಉನ್ನತೀಕರಣವಾಗುತ್ತದೆ ಹಾಗೂ ಅಲ್ಲಿ ಕರ್ಮಾಶಯವು ಇಲ್ಲದಂತಾಗುತ್ತದೆ. ಧಾತೃ ಧ್ಯಾನ ಧ್ಯೇಯ ಈ ಮೂರು ಅನನ್ಯವಾಗಿ ಬಿಡುತ್ತದೆ. ಕರ್ಮಾಶಯವು ಇಲ್ಲದಂತಾದಾಗ ಚಿತ್ತಗಳ ಅಥವಾ ಸಂಸ್ಕಾರಗಳ ಎಂಬ ಬೀಜವು ಅಲ್ಲಿ ಹುಟ್ಟಲು ಅದಕ್ಕೆ ಕ್ಷೇತ್ರವಿಲ್ಲದಂತಾಗುತ್ತದೆ. ಆಗ ಯೋಗಿ ಶ್ರೇಷ್ಠನು ಕೈವಲ್ಯದ ಕಡೆಗೆ ಸಾಗಲು ಅದು ಅನುಕೂಲ ಮಾಡಿಕೊಡುತ್ತದೆ.